ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಹತ್ರ ಟ್ಯಾಕ್ಸ್ ರೇಟ್ಸ್ ಆಫ್ ಇಂಡಿಯನ್ ಕಂಪನಿ ಮತ್ತು ಒಂದೆರಡು ವಿಚಾರನ ಹಂಚಿಕೊಂಡು ಒಂದು 4-5 ಪ್ರಾಬ್ಲಮ್ನ ಈ ಒಂದು ಕ್ಲಾಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ದಿನ ನಾವು ಸ್ಟಡಿ ಮಾಡೋಕೆ ಕೊಟ್ಟಿರೋದು ಟ್ಯಾಕ್ಸ್ ರೇಟ್ಸ್. ಇವತ್ತಿನ ದಿವಸ ನಾವು ಸ್ಟಡಿ ಮಾಡೋಕೆ ಕೊಟ್ಟಿರೋದು ಟ್ಯಾಕ್ಸ್ ರೇಟ್ಸ್. ಟ್ಯಾಕ್ಸ್ ರೇಟ್ನ ತಿಳ್ಕೊಳ್ಳೋಕೆ ಮುಂಚೆ ಒಂದೆರಡು ವಿಚಾರನ ನಿಮ್ಮ ಹತ್ರ ಹಂಚ್ಕೊಂಡು ಆಮೇಲಿಂದ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಮ್ಯಾಟ್ ಬಗ್ಗೆ ಮಾತಾಡ್ತೀನಿ. ಸೆಕ್ಷನ್ 115 BBD. ಸೆಕ್ಷನ್ 115 BBD. ಸೆಕ್ಷನ್ 115 BBD ಏನು ಹೇಳುತ್ತೆ ಅಂದರೆ 115 BBD ಏನು ಹೇಳುತ್ತೆ ಅಂದರೆ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಫ್ರಮ್ ಎ ಫಾರಿನ್ ಕಂಪನಿ. ಇಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎನ್ ಇಂಡಿಯನ್ ಕಂಪನಿ ಫ್ರಮ್ ಎ ಫಾರಿನ್ ಕಂಪನಿ, ಡಿವಿಡೆಂಡ್ ಏನಾದರೂ ಫಾರಿನ್ ಕಂಪನಿಯಿಂದ ಏನಾದರೂ ರಿಸೀವ್ ಮಾಡ್ತಿದ್ರೆ ಬೀಯಿಂಗ್ ಎನ್ ಇಂಡಿಯನ್ ಕಂಪನಿ, ಏನಿಲ್ಲಿ ನೋಡಬೇಕಾಗಿರೋದು, ಇಫ್ ಇನ್ ಇಂಡಿಯನ್ ಕಂಪನಿ ಹೋಲ್ಡ್ಸ್ 26% of equity share capital in the foreign company. ಇಂಡಿಯನ್ ಕಂಪನಿ ಫಾರಿನ್ ಕಂಪನಿಯ 26% ಅಥವಾ 26%ಗಿಂತ ಜಾಸ್ತಿ ಈಕ್ವಿಟಿ ಶೇರ್ಸ್ನೇನಾದರೂ ಹೊಂದಿದ್ರೆ ಆ ಫಾರಿನ್ ಕಂಪನಿ ಡಿವಿಡೆಂಡ್ ಏನಾದರೂ ಇಂಡಿಯನ್ ಕಂಪನಿಗೆ ಏನಾದರೂ ಕೊಡ್ತಿದ್ರೆ, ಇಫ್ ಎನಿ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎನ್ ಇಂಡಿಯನ್ ಬೈ ಅನ್ ಇಂಡಿಯನ್ ಕಂಪನಿ ಫ್ರಮ್ ದ ಫಾರಿನ್ ಕಂಪನಿ, if Indian company holds 26% of equity share capital or more, then that dividend is chargeable to tax at the rate of 15%. At the rate of 15% special rate. ಹಾಗಾದರೆ ಸ್ಪೆಷಲ್ ರೇಟ್ ಅಪ್ಲೈ ಆಗುತ್ತೆ. ಸೆಕ್ಷನ್ 115 BBD ಪ್ರಕಾರವಾಗಿ ಇಂಡಿಯನ್ ಕಂಪನಿ ಫಾರಿನ್ ಕಂಪನಿಯ ಈಕ್ವಿಟಿ ಶೇರ್ ಕ್ಯಾಪಿಟಲ್ನಲ್ಲಿ 26% ಅಥವಾ 26%ಗಿಂತ ಜಾಸ್ತಿ ಹೋಲ್ಡ್ ಮಾಡ್ತಿದ್ದು ಆ ಒಂದು ಫಾರಿನ್ ಕಂಪನಿಯಿಂದ ಏನಾದರೂ ಡಿವಿಡೆಂಡ್ ಏನಾದ್ರು ರಿಸೀವ್ ಮಾಡ್ತಿದ್ರೆ ಇಂಡಿಯನ್ ಕಂಪನಿ, ಆಗ ಟ್ಯಾಕ್ಸ್ ರೇಟ್ ಎಷ್ಟು ಅಪ್ಲಿಕಬಲ್ ಆಗುತ್ತೆ? 15% ಅಪ್ಲಿಕಬಲ್ ಆಗುತ್ತೆ. ಇದು ಸ್ಪೆಷಲ್ ರೇಟ್ ಕಂಪನಿಗೆ ಅನ್ವಯಿಸುತ್ತೆ. ಮತ್ತು ಇಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಅ ಡೊಮೆಸ್ಟಿಕ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಇದು ನಾನು ಮಾತಾಡಿದ್ದು ಫಾರಿನ್ ಕಂಪನಿಯಿಂದ ಏನಾದರೂ ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದು, ಆ ಡಿವಿಡೆಂಡ್ ರಿಸೀವ್ ಮಾಡ್ತಾ ಇರೋದು ಆ ಫಾರಿನ್ ಕಂಪನಿಯಲ್ಲಿ 26%ಗಿಂತ ಜಾಸ್ತಿ ಏನಾದರೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾದರೂ ಹೋಲ್ಡ್ ಮಾಡಿದರೆ, ಫಾರಿನ್ ಕಂಪನಿಯಿಂದ ಡಿವಿಡೆಂಡ್ ಏನಾದ್ರು ರಿಸೀವ್ ಮಾಡಿದರೆ, ಆ ಡಿವಿಡೆಂಡ್ ಅನ್ನೋದು ಟ್ಯಾಕ್ಸ್ ಅಪ್ಲಿಕಬಿಲಿಟಿ ಆಗುತ್ತೆ 15% ಸ್ಪೆಷಲ್ ರೇಟ್. ಈಗ ನಾನು ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿಯಿಂದ ನೀವೇನಾದರೂ ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದೀರಾ, ರಿಸೀವ್ ಮಾಡ್ತಿದ್ರೆ ಆ ಅಗ್ರಿಗೇಟ್ ಅಂದರೆ ಎಲ್ಲ ಒಟ್ಟುಗೂಡಿಸಿ ಅಗ್ರಿಗೇಟ್ ಡಿವಿಡೆಂಡ್ 10 lakhಗಿಂತ ಏನಾದರೂ ಎಕ್ಸೀಡ್ ಆಗ್ತಿದ್ರೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಪ್ರಕಾರವಾಗಿ ₹10 lakh ಅಷ್ಟು ಎಕ್ಸಮ್ಟ್ ಆಗುತ್ತೆ. ರಿಮೈನಿಂಗ್ ಪೋರ್ಷನ್ ಏನಿದೆಯೋ ಅದು 115 BBDA ಪ್ರಕಾರವಾಗಿ ಟ್ಯಾಕ್ಸಬಲ್ ಆಗುತ್ತೆ. ಅಂದರೆ 12 lakhs ರಿಸೀವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ,
10 ಲ್ಯಾಕ್ಸ್ ಎಕ್ಸಮ್ಟ್ ಆಗುತ್ತೆ. ಇನ್ನು 2 ಲ್ಯಾಕ್ಸ್ ಟ್ಯಾಕ್ಸಬಲ್ ಆಗುತ್ತೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ಇಫ್ ಅಗ್ರಿಗೇಟ್ ಡಿವಿಡೆಂಡ್ ಎಕ್ಸೀಡ್ ರುಪೀಸ್ 10 ಲ್ಯಾಕ್ ಆಗಿದ್ರೆ ಇಫ್ ಇಟ್ ಈಸ್ 10 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ದರೆ 10 ಲಕ್ಷದವರೆಗೂ ಎಕ್ಸಮ್ಟ್ ಆಗುತ್ತೆ, 10 ಲಕ್ಷದ ಮೇಲ್ಗಡೆ ಇರೋದು ಟ್ಯಾಕ್ಸಬಲ್ ಆಗುತ್ತೆ. ಅದೇ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಅಗ್ರಿಗೇಟ್ 10 ಲ್ಯಾಕ್ಗಿಂತ ಎಕ್ಸೀಡ್ ಆಗಿಲ್ಲ ಅಂತಂದರೆ ಅದು ಫುಲ್ ಅಮೌಂಟ್ ಅಷ್ಟು ಎಕ್ಸಮ್ಟ್ ಆಗುತ್ತೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34. ಸೆಕ್ಷನ್ 10 ಅಂತ ಇದ್ದಂಗೆ ಅನ್ಕೊಂಡ್ಬಿಟ್ರೆ ಎಕ್ಸಮ್ಷನ್ ಪಾರ್ಟ್ ಮಾತಾಡ್ತಾ ಇದ್ದೀವಿ. ಹಾಗಾದರೆ ಇವಾಗ ಹೇಳಿರೋದು ನಾನು 2 ಪಾರ್ಟ್ ಹೇಳಿದ್ದೀನಿ. ಏನು 2 ಪಾರ್ಟ್ ಹೇಳಿರೋದು? ಇಫ್ ಅ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಅ ಡೊಮೆಸ್ಟಿಕ್ ಕಂಪನಿ ಅಗ್ರಿಗೇಟ್ ಡಿವಿಡೆಂಡ್ 10 ಲಕ್ಷಕ್ಕಿಂತ ಏನಾದ್ರು ಜಾಸ್ತಿ ಇದ್ದರೆ 10 ಲಕ್ಷ ರೂಪಾಯಿಯಷ್ಟು ಎಕ್ಸಮ್ಟ್ ಆಗುತ್ತೆ. ಮಿಕ್ಕಿರುವಂತಹ ಅಮೌಂಟ್ ಟ್ಯಾಕ್ಸಬಲ್. 15 ಲಕ್ಷ ಇತ್ತು ಅಂದ್ಕೊಳ್ಳಿ, 10 ಲಕ್ಷ ಎಕ್ಸಮ್ಟ್ ಆಗುತ್ತೆ, ಇನ್ನು 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸಬಲ್. ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸಮ್ಟೆಡ್ ಅಂತ ಹೇಳಿದೆ. ಟು ವಾಟ್ ಎಕ್ಸ್ಟೆಂಟ್? ಅಗ್ರಿಗೇಟ್ ಡಿವಿಡೆಂಡ್ 12 ಲ್ಯಾಕ್ ಇದೆ, ಲೆಸ್ ಎಕ್ಸಮ್ಟೆಡ್ ಎಷ್ಟು? ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 10 ಲ್ಯಾಕ್ವರೆಗೂ ಎಕ್ಸಮ್ಟ್ ಆಗುತ್ತೆ. ಇನ್ನು ಮಿಕ್ಕಿರೋದಿನ ಎಷ್ಟು? 2 ಲ್ಯಾಕ್ ಟ್ಯಾಕ್ಸಬಲ್ ಆಗುತ್ತೆ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅಕಸ್ಮಾತ್ ಎಕ್ಸೀಡ್ ಆಗಿಲ್ಲ ಅಂದರೆ ಇದು ನಿಮಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಸೇ ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ 8 ಲಕ್ಷ ಇದೆ, ಲೆಸ್ ಎಕ್ಸಮ್ಟೆಡ್ ಅಪ್ ಟು 10 ಲ್ಯಾಕ್ ಅಂದರೆ 8 ಲಕ್ಷ ಫುಲ್ಲು ಎಕ್ಸಮ್ಟ್ ಆಗುತ್ತೆ. ಆಚೆ ಕಡೆಗೆ ನಿಲ್. ಓಕೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ $10 ಲ್ಯಾಕ್ಗಿಂತ ಜಾಸ್ತಿ ಇತ್ತು ಅಂತಂದರೆ 10 ಲಕ್ಷದವರೆಗೂ ಎಕ್ಸಮ್ಟ್ ಆಗುತ್ತೆ. 10 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ 10 ಲಕ್ಷಕ್ಕಿಂತ ಏನಾದರೂ ಕಡಿಮೆ ಇತ್ತು ಅಂದರೆ ಫುಲ್ ಅಮೌಂಟ್ ಎಕ್ಸಮ್ಟ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡೆ. ಅದು ಡೊಮೆಸ್ಟಿಕ್ ಕಂಪನಿಯಿಂದ ರಿಸೀವ್ ಮಾಡ್ತಾ ಇಲ್ಲ ಡಿವಿಡೆಂಡ್ ಅಂದರೆ ಅದು ಫಾರಿನ್ ಕಂಪನಿಯಿಂದ, ಅವಾಗ ಏನಾಗುತ್ತೆ? ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಫುಲ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಯಾವಾಗ ಟ್ಯಾಕ್ಸಬಲ್? ಇಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಇಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ದೆನ್ ಅಗ್ರಿಗೇಟ್ ಡಿವಿಡೆಂಡ್ ಎಕ್ಸೀಡ್ಸ್ ರುಪೀಸ್ 10 ಲ್ಯಾಕ್. ಅಗ್ರಿಗೇಟ್ ಡಿವಿಡೆಂಡ್ ಎಕ್ಸೀಡ್ಸ್ ರುಪೀಸ್ 10 ಲ್ಯಾಕ್. ದೆನ್ 10 ಲ್ಯಾಕ್ಗಿಂತ ಎಷ್ಟು ಎಕ್ಸಸ್ ಇರುತ್ತೋ ಅಷ್ಟು ಎಕ್ಸಮ್ಟ್, 10 ಲ್ಯಾಕ್ ಅಷ್ಟು ಎಕ್ಸಮ್ಟ್ ಆಗುತ್ತೆ. 10 ಲ್ಯಾಕ್ಗಿಂತ ಜಾಸ್ತಿ ಇತ್ತು ಅಂದರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೆಕ್ಷನ್ 115 BBDA ಪ್ರಕಾರವಾಗಿ ಟ್ಯಾಕ್ಸಬಲ್ ಆಗುತ್ತೆ. ಹಾಗಾದರೆ 115 BBD ಗೊತ್ತಾಯಿತು, 115 BBDA ಗೊತ್ತಾಯಿತು, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಗೊತ್ತಾಯಿತು. ಈಗಿದಾದ್ಮೇಲೆ ಎಸ್, rates of tax. Rates of tax. ಹಾಗಾದರೆ ರೇಟ್ಸ್ ಆಫ್ ಟ್ಯಾಕ್ಸ್ ಇನ್ ಕೇಸ್ ಆಫ್ ಡೊಮೆಸ್ಟಿಕ್ ಕಂಪನಿಯ ಕೇಸ್ನಲ್ಲಿ ರೇಟ್ಸ್ ಆಫ್ ಟ್ಯಾಕ್ಸ್ ಎಷ್ಟು? LTCG ಆಗಿದರೆ 20%, LTCG 112A ಆಗಿದ್ದರೆ 10%, LTCG 111A ಆಗಿತ್ತು ಅಂತಂದರೆ ಲಯಬಲ್ ಫಾರ್ STT ಆಗಿತ್ತು ಅಂದರೆ 15%. ಡಿವಿಡೆಂಡ್ ಈಗೆಲ್ಲ ಜಸ್ಟ್ ಹೇಳಿದೆ ಅಂಡರ್ ಸೆಕ್ಷನ್ 115 BBD ಆಗಿದ್ದರೆ
15%. ಕ್ಯಾಶುವಲ್ ಇನ್ಕಮ್ ಆಗಿದ್ರೆ, ಕ್ಯಾಶುವಲ್ ಇನ್ಕಮ್ ಅಂದರೆ ಯಾವುದು? ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ಕ್ರಾಸ್ ವರ್ಡ್ ಪದಲ್ಸ್, ಇದೇನಾದರೂ ಆಗಿದ್ರೆ ಸ್ಪೆಷಲ್ ರೇಟ್ ಎಷ್ಟು? 30%. ಇನ್ ಅದರ್ ಇನ್ಕಮ್ ಆಗಿದ್ರೆ ಸ್ಪೆಷಲ್ ರೇಟ್ ಯಾವ್ಯಾವುದಾಯಿತು? ಸ್ಪೆಷಲ್ ರೇಟ್ ಡೊಮೆಸ್ಟಿಕ್ ಕಂಪನಿ ಆಗಿತ್ತು ಅಂದರೆ LTCG 20%, 111A 15%, 112A 10%, BBD ಆಗಿದ್ರೆ 115 BBD ಆಗಿದ್ರೆ 15%, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್, ವಿನ್ನಿಂಗ್ಸ್ ಫ್ರಮ್ ಹಾರ್ಸಸ್ ಆಗಿದ್ರೆ 30% ಸ್ಪೆಷಲ್ ರೇಟ್ ಆಗುತ್ತೆ. ಇಫ್ ಅದರ್ ಇನ್ಕಮ್ ಏನಾದರೂ ಆಗಿದ್ರೆ, ಬೇರೆ ಇನ್ಕಮ್ ಆಗಿದ್ರೆ, ಇದಿಷ್ಟು ಬಿಟ್ಟು ಈ ಸ್ಪೆಷಲ್ ಇನ್ಕಮ್ಗೆ ಸ್ಪೆಷಲ್ ರೇಟ್. ಅದರ್ ದ್ಯಾನ್ ಸ್ಪೆಷಲ್ ಇನ್ಕಮ್ ಏನಾದ್ರು ಇತ್ತು ಅಂದರೆ ಪ್ರೀವಿಯಸ್ ಇಯರ್ 16-17 ಆ ಕಂಪನಿಯ ಟರ್ನೋವರ್ 250 crores ಕಡಿಮೆ ಇತ್ತು ಅಂದರೆ 25% ಅಪ್ಲೈ ಮಾಡಬೇಕು. ಪ್ರೀವಿಯಸ್ ಇಯರ್ 16-17 ಅದರ ಗ್ರಾಸ್ ಟರ್ನೋವರ್ 250 crores ಜಾಸ್ತಿ ಇದ್ದರೆ 30% ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡಬೇಕು. ಅದೇ ಫಾರಿನ್ ಕಂಪನಿ ಆಗಿದ್ದರೆ ಸೇಲ್ ಸ್ಪೆಷಲ್ ರೇಟ್ಸ್ 20% ಫಾರ್ LTCG, 111A ಆಗಿದ್ದರೆ 15%, 112A ಆಗಿದ್ದರೆ 10%. ಡಿವಿಡೆಂಡ್ ಅಂಡರ್ ಸೆಕ್ಷನ್ 115 BBD ಇದಕ್ಕೆ ಅಪ್ಲೈ ಆಗಲ್ಲ. BBD ಇದಕ್ಕೆ ಅಪ್ಲೈ ಆಗೋದಿಲ್ಲ, ಸ್ಪೆಷಲ್ ರೇಟ್ ಸಿಗಲ್ಲ. ದೆನ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಏನಾದ್ರು ಆಗಿದ್ರೆ 30% ಅಪ್ಲೈ ಆಗುತ್ತೆ. ಇದು ಬಿಟ್ಟು ಇನ್ನು ಮಿಕ್ಕಿರೋ ಇದೆಲ್ಲ ಸ್ಪೆಷಲ್ ರೇಟ್ಸ್. ಕಂಪನಿಗೆ, ಫಾರಿನ್ ಕಂಪನಿಗೆ ಸ್ಪೆಷಲ್ ರೇಟ್ಸ್. ಈ ಸ್ಪೆಷಲ್ ರೇಟ್ನ ಬಿಟ್ಟು ಇನ್ನು ಮಿಕ್ಕಿರೋ ಅದರ್ ಇನ್ಕಮ್ ಏನಾದ್ರು ಇತ್ತು ಅಂದರೆ ಫ್ಲ್ಯಾಟಾಗಿ 40% ಅಪ್ಲೈ ಆಗುತ್ತೆ. 40% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಫಾರಿನ್ ಕಂಪನಿ ಆಗಿದ್ದರೆ. ಅದೇ ಇಂಡಿಯನ್ ಕಂಪನಿ ಆಗಿದ್ದರೆ ಪ್ರೀವಿಯಸ್ ಇಯರ್ 16-17 ಅದರ ಟರ್ನ್ ಓವರ್ 250 crores ಕಡಿಮೆ ಇತ್ತು ಅಂದರೆ 25%, 250 crores ಜಾಸ್ತಿ ಇತ್ತು ಅಂದರೆ 30% ಅಪ್ಲೈ ಮಾಡಬೇಕಾಗಿತ್ತು. ಹಾಗಾದರೆ LTCG 20, LTCG 112A 10, STCG 111A 15, ಡಿವಿಡೆಂಡ್ 115 BBD ಆಗಿದ್ದರೆ ಅಂದರೆ 15%, ಕ್ಯಾಶುವಲ್ ಇನ್ಕಮ್ ದಟ್ ಈಸ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್ ಆ್ಯಂಡ್ ಕ್ರಾಸ್ ವರ್ಡ್ ಪಜಲ್ಸ್ ಆಗಿದ್ರೆ 30%. ಇಟ್ಸ್ ಅ ಸ್ಪೆಷಲ್ ರೇಟ್ ಆನ್ ಸ್ಪೆಷಲ್ ಇನ್ಕಮ್. ಅದರ್ ದ್ಯಾನ್ ದೀಸ್ ಇನ್ಕಮ್ಸ್, ಬೇರೆ ಇನ್ಕಮ್ಸ್ ಏನೇ ಇದ್ದರೂ ಕೂಡ ಆ ಕಂಪನಿಯ ಗ್ರಾಸ್ ಟರ್ನೋವರ್ 16-17 ನೋಡಬೇಕು. ಈ ವರ್ಷದಲ್ಲ ನೀವು ನೋಡಬೇಕಾಗಿರೋದು. ಪ್ರೀವಿಯಸ್ ಇಯರ್ 16-17 250 crores. ಅಕಸ್ಮಾತ್ ನೀವೇನಾದರೂ ಮೊಬೈಲ್ನಲ್ಲಿ ಇದನ್ನೇನಾದರೂ ಟ್ಯಾಕ್ಸ್ ರೇಟ್ ಫಾರ್ ದ ಕಂಪನಿ ಅಂತ ಏನಾದ್ರು ಹುಡ್ಕಕ್ಕೆ ಹೋದರೆ 400 CR ಆಗಿದೆ ಈಗ. ಆಗ ಪ್ರೀವಿಯಸ್ ಇಯರ್ ಏನು ನೋಡಬೇಕಾಗಿರುತ್ತೆ? 17-18 ನೋಡಬೇಕಾಗಿರುತ್ತೆ. ಇದು ನೆಕ್ಸ್ಟ್ ಇಯರ್ ನಿಮ್ಮ ಜೂನಿಯರ್ಸ್ ಬಂದಾಗ ಇದನ್ನು ಸ್ಟಡಿ ಮಾಡ್ತಾರೆ. ಗಾಬರಿ ಬೀಳಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಅಪ್ಲೈ ಆಗೋದು ಇದೇ ರೇಟ್. ಯಾವುದು? 250 crores. ಸೊ surcharge in case of domestic company. Surcharge in case of domestic company ಏನಾಗಿರುತ್ತೆ? ಡೊಮೆಸ್ಟಿಕ್ ಕಂಪನಿಯ ಸರ್ಚಾರ್ಜ್ ಎಷ್ಟು ಅಂತ ನಾವು ನೋಡಬೇಕು ಅಂದಾಗ ಕಂಪನಿಯ ಟೋಟಲ್ ಇನ್ಕಮ್ ಕಟ್ಕೊಳ್ಳಿ. ಕಂಪನಿಯ ಟೋಟಲ್ ಇನ್ಕಮ್, ನಾನು ಇಲ್ಲಿ ಹೇಳಿದ್ದು ಬೇರೆ. ಇದು ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡೋದಕ್ಕೆ ಗ್ರಾಸ್ ಟರ್ನ್ ಓವರ್ ನೋಡಬೇಕು. 250 crores ಕಡಿಮೆ ಇದ್ದರೆ 25%, 250 crores ಜಾಸ್ತಿ ಇತ್ತು ಅಂದರೆ 30%. ಪ್ರಾಬ್ಲಮಲ್ಲಿ ಅವನೇ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡ್ತಾನೆ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ನೋಟ್ ಬರೀರಿ.
It is to be assumed that the gross turnover of the company for the previous year 16-17 is less than 250 crores ಅಂದ್ಬಿಟ್ಟಿದ್ರೆ 25% ತಗೊಳ್ಳಿ. Done. ಸೊ ನಾನು ಹೇಳ್ತಾ ಇರೋದು ಸರ್ಚಾರ್ಜ್ ಎಷ್ಟು ಪರ್ಸೆಂಟು ಅಂತ ನೋಡಬೇಕು ಅಂದಾಗ ನಾವೇನು ನೋಡಬೇಕು, ಅದರ ಕಂಪನಿಯ ಟೋಟಲ್ ಇನ್ಕಮ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸಲ್ಲಿ ಕೇಳಿದ್ದೀರ, ಮಾಡಿದ್ದೀರಾ. ಫಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಗ್ರಿಗೇಟ್ ಆಫ್ 4, ಇನ್ ಕೇಸ್ ಆಫ್ ಕಂಪನಿ 4 ಹೆಡ್ ಆಫ್ ಇನ್ಕಮ್ಸ್ನ ಟೋಟಲ್ ಮಾಡಿದ್ರೆ ಬರೋದು ಗ್ರಾಸ್ ಟೋಟಲ್ ಇನ್ಕಮ್. ಆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಚಾಪ್ಟರ್ 6A ಡಿಡಕ್ಷನ್ನ ಲೆಸ್ ಮಾಡಿದ್ರೆ ಬರೋದು ಟೋಟಲ್ ಇನ್ಕಮ್. ಆ ಟೋಟಲ್ ಇನ್ಕಮ್ 1 crore ಇದ್ದರೆ, ಅಪ್ ಟು 1 crore, ಸರ್ಚಾರ್ಜ್ ನಿಲ್. ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಸರ್ಚಾರ್ಜ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಎಬೋ 10 crore ಆಗಿದ್ದರೆ, ಎಬೋ 1 crore ಬಟ್ ಅಪ್ ಟು 10 crore. 1 ಕೋಟಿಗಿಂತ ಜಾಸ್ತಿ 10 ಕೋಟಿ ಒಳಗಡೆ ಇದ್ದರೆ 7%, 10 ಕೋಟಿಗಿಂತ ಜಾಸ್ತಿ ಇತ್ತು ಅಂದರೆ 12%. ಯಾವ ಕೇಸ್ನಲ್ಲದು ಇನ್ ಕೇಸ್ ಆಫ್ ಡೊಮೆಸ್ಟಿಕ್ ಕಂಪನಿ. 7, 12 ಜ್ಞಾಪಕ ಇಟ್ಕೊಳ್ಳಿ. ಸಾರಿ, ಫಾರಿನ್ ಕಂಪನಿಗೆ ಏನಾಗುತ್ತೆ, 1 ಕೋಟಿವರೆಗೂ ಅದು ಏನೋ ಸರ್ಚಾರ್ಜ್ ಕಟ್ಟೋ ಹಾಗಿಲ್ಲ. 1 ಕೋಟಿಗಿಂತ ಜಾಸ್ತಿ 10 ಕೋಟಿಗಿಂತ ಕಡಿಮೆ ಇತ್ತು ಅಂದರೆ 2%, 10 ಕೋಟಿಗಿಂತ ಜಾಸ್ತಿ ಇದ್ದರೆ 5%. ಇದೇನು ಸರಿ, ಡೊಮೆಸ್ಟಿಕ್ ಕಂಪನಿಗಿಂತ ಫಾರಿನ್ ಕಂಪನಿಗೆ ಸರ್ಚಾರ್ಜ್ ಕಡಿಮೆ ಅಂದರೆ ಇಲ್ಲಿ ಆಲ್ರೆಡಿ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಟ್ಯಾಕ್ಸ್ ತಗೊಳ್ಳುವಾಗಲೇ 40% ಹೈಕಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕಡಿಮೆ ತೊಗೊತಾ ಇದ್ದಾರೆ. ಇಲ್ಲೇನು ಮಾಡ್ತಿದ್ದಾರೆ, ಕಡಿಮೆ ಇರುತ್ತೆ. ಹಾಗಾದರೆ ಫಾರಿನ್ ಕಂಪನಿಗೆ ಸರ್ಚಾರ್ಜ್ ಎಷ್ಟು ಅಂದರೆ 2%, 5%, 2, 5 ಜ್ಞಾಪಕ ಇಟ್ಕೊ. ಅದೇ ಇಂಡಿಯನ್ ಕಂಪನಿ ಆಗಿದ್ದರೆ ಸರ್ಚಾರ್ಜ್ 7, 12, 10 ಕೋಟಿಗಿಂತ ಜಾಸ್ತಿ ಟೋಟಲ್ ಇನ್ಕಮ್ ಇದ್ದರೆ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, 10 ಕೋಟಿಗಿಂತ ಜಾಸ್ತಿ ಟೋಟಲ್ ಇನ್ಕಮ್ ಇದ್ದರೆ 12%. ಅದಾದಮೇಲೆ ರೇಟ್ಸ್ ಆಫ್ ಟ್ಯಾಕ್ಸಲ್ಲಿ HES, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಈವನ್ ಇನ್ ಕೇಸ್ ಆಫ್ ಡೊಮೆಸ್ಟಿಕ್ ಕಂಪನಿ ಆ್ಯಂಡ್ ಫಾರಿನ್ ಕಂಪನಿ ಈಸ್ 4%. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%. ದೆನ್ ಮ್ಯಾಟ್ ಅಂದ್ರೇನು, ಅದು ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು ಅಂತ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಅದನ್ನು ಡಿಸ್ಕಸ್ ಮಾಡೋಣ. ಇವಾಗ ರೇಟ್ಸ್ ಏನು ಅಂತಂದರೆ, ಮ್ಯಾಟ್ ರೇಟ್ಸ್ 18.5% ಆಫ್ BP. 18.5% ಆಫ್ BP ಅಂದರೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡಬೇಕು ನೀವು. ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡಿ ಅದರ ಮೇಲೆ 18%. ಅದಕ್ಕೆ ಆ್ಯಡ್ ಸರ್ಚಾರ್ಜ್, ಅದಕ್ಕೆ ಆ್ಯಡ್ HEC ಆ್ಯಡ್ ಮಾಡಿದ್ರೆ ಬರುತ್ತಲ್ವಾ, ಇದೇನೆ ಏನು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್. ಹಾಗಾದರೆ ರೇಟ್ಸ್ ಆಫ್ ಟ್ಯಾಕ್ಸ್ ಅಂಡರ್ ಮ್ಯಾಟ್ ಎಷ್ಟು ಅಂದರೆ 18%. ರೇಟ್ಸ್ ಆಫ್ ಟ್ಯಾಕ್ಸ್ ಮ್ಯಾಟ್ಗೆ ಎಷ್ಟು, 18%. ಯಾವುದ್ರ ಮೇಲೆ, ಬುಕ್ ಪ್ರಾಫಿಟ್ ಮೇಲೆ. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದೇನು ಅಂದರೆ, ಸರ್ಚಾರ್ಜ್ ಅಪ್ಲಿಕಬಲ್ ಆಗುತ್ತೆ ಎಷ್ಟು ಪರ್ಸೆಂಟ್ ಸರ್? ಸರ್ಚಾರ್ಜ್ ಸೇಮ್ ಅಪ್ಲೈ ಆಗುತ್ತೆ. ಏನು, ಅದು ಡೊಮೆಸ್ಟಿಕ್ ಕಂಪನಿ ಆಗಿರಲಿ ಅಥವಾ ಫಾರಿನ್ ಕಂಪನಿ ಆಗಿರಲಿ.
ಏನು ಏನು ಇಫ್ ಟೋಟಲ್ ಇನ್ಕಮ್ ಅಲ್ಲ, ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ಇನ್ಕಮ್ ಅಲ್ಲ, ಸರ್ಚಾರ್ಜ್ನ ಏನಿದೆ ಆ ಸರ್ಚಾರ್ಜ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ನೋಡಬೇಕಾಗಿರೋದು ಯಾವುದನ್ನ ಅಂದರೆ ಇಫ್ ಬುಕ್ ಪ್ರಾಫಿಟ್ ಈಸ್ ಲೆಸ್ ದ್ಯಾನ್ 1 crore, then nil. If book profit, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, if book profit is more than 1 crore but less than 10 crore or up to 10 crore, ಇಲ್ಲಿ 7%, ಇಲ್ಲಿ ಕಾರೆ 2%. ಮೋರ್ ದ್ಯಾನ್ 10 crore ಆಗಿದ್ದರೆ ಇಲ್ಲಿ 12%, ಡೊಮೆಸ್ಟಿಕ್ ಕಂಪನಿ ಆಗಿದ್ದರೆ, ಅದೇ ಫಾರಿನ್ ಕಂಪನಿ ಆಗಿತ್ತು ಅಂತಂದರೆ 5%. ಸೇಮ್. ಆದರೆ ಇಲ್ಲಿ ನೋಡುವಂಥದ್ದು ಯಾವುದನ್ನು ನೋಡಬೇಕಾಗಿರೋದು ನೀವು, ಇಫ್ ಬುಕ್ ಪ್ರಾಫಿಟ್ ಈಸ್ exceeds 1 crore, then 7%. Exceeds 10 crores, 12%. ಹಾಗಾದರೆ ಮ್ಯಾಟ್ ರೇಟ್ ಎಷ್ಟು ಅಂತಂದರೆ, ಮ್ಯಾಟ್ ರೇಟ್ ಈಸ್ 18.5% ಆಫ್ ಬಿ ಪಿ ಇಫ್ ದ ಯೂನಿಟ್ ಲೊಕೇಟೆಡ್ ಇನ್ IFSC. ಕ್ಯಾಪಿಟಲ್ ಗೇನ್ಸ್ ಮಾಡುವಾಗ ಹೇಳಿದ್ದೆ ನಾನು, IFSC ಎಕ್ಸ್ಪ್ಯಾನ್ಷನ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಸರ್ವಿಸ್ ಸೆಂಟರ್. ಇಂಟರ್ನ್ಯಾಷನಲ್ ಫೈನಾನ್ಸ್ ಸರ್ವಿಸ್ ಸೆಂಟರ್ ಯೂನಿಟ್ ಎಲ್ಲಿ ಲೊಕೇಟ್ ಆಗಿದ್ದರೆ, IFSCನಲ್ಲಿ ಲೊಕೇಟ್ ಆಗಿದ್ದರೆ, ಆ ಕಂಪ್ನಿಯಲ್ಲಿ ಲೊಕೇಟ್ ಆಗಿದ್ದರೆ IFSCನಲ್ಲಿ ಲೊಕೇಟ್ ಆಗಿದ್ದರೆ, ಆ ಯೂನಿಟ್ ಲೊಕೇಟೆಡ್ ಇನ್ IFSC, ದೆನ್ ಮ್ಯಾಟ್ ರೇಟ್ ಈಸ್ 9%. ಮ್ಯಾಟ್ ರೇಟ್ ಈಸ್ 9%. ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕಾಗುತ್ತೆ ನೀವು? 9% ಅಪ್ಲೈ ಮಾಡಬೇಕಾಗುತ್ತೆ. ಎಷ್ಟಕ್ಕೆ ಬದಲಾಗಿ? 18.5%ನ ಬದಲಾಗಿ IFSCನಲ್ಲಿ ಆ ಯೂನಿಟ್ ಏನಾದರೂ ಲೊಕೇಟ್ ಆಗಿತ್ತು ಅಂದರೆ 9%ನ ಅಪ್ಲೈ ಮಾಡಬೇಕು. ಇದು ಟ್ಯಾಕ್ಸ್ ರೇಟ್ಸ್ ನಾನು ನಿಮ್ಗೆ ಹೇಳಿದ್ದು. ಟ್ಯಾಕ್ಸ್ ರೇಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ಯಾಕ್ಸ್ ರೇಟ್ಸ್ ಮತ್ತು ಸ್ಪೆಷಲ್ ರೇಟ್ಸ್, ನಾರ್ಮಲ್ ರೇಟ್ಸ್, ದೆನ್ ಸರ್ಚಾರ್ಜ್ ಇನ್ ಕೇಸ್ ಆಫ್ IT ಪ್ರಾವಿಷನ್, ಸರ್ಚಾರ್ಜ್ ಇನ್ ಕೇಸ್ ಆಫ್ ಮ್ಯಾಟ್ ಪ್ರಾವಿಷನ್ ಆ್ಯಂಡ್ ಆಲ್ಸೋ ಮ್ಯಾಟ್ ರೇಟ್. ಮ್ಯಾಟ್ ರೇಟ್ 18.5%, ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಇಂಟರ್ನೆಟ್ ಏನಾದರೂ ನೀವು ನೋಡಿಬಿಟ್ರೆ ಅಂದರೆ 15% ಕಾಣಿಸುತ್ತೆ ನಿಮಗೆ. ಹಾಗಾದರೆ ಪ್ರೀವಿಯಸ್ ಇಯರ್ 1920 ಇಂದ ಫೈನಾನ್ಸ್ ಆ್ಯಕ್ಟ್ 19 ಅಮೆಂಡ್ಮೆಂಟ್ ಆಗಿರೋದು ಎಷ್ಟು ಪರ್ಸೆಂಟ್ ಇದೆ? ಟ್ಯಾಕ್ಸ್ ರೇಟ್ 15% ಆಗಿದೆ. ನಿಮಗೆ ಅದು ಅಪ್ಲಿಕಬಲ್ ಆಗಲ್ಲ. ನೀವು ಯಾವ ಪ್ರೀವಿಯಸ್ ಇಯರ್ಗೆ ಎಕ್ಸಾಮ್ ಬರೆಯೋದು? ನೀವು ಪ್ರೀವಿಯಸ್ ಇಯರ್ 18-19ಕ್ಕೆ 18.5% ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಈಗ ಈ ಕ್ಲಾಸಲ್ಲಿ ನಾನು ಫಸ್ಟ್ ಹೇಳಿದ್ದೀನೋ 115 BBD, ಎರಡನೇದೇ ಹೇಳಿದ್ದು ನಾನು ಇಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂಡರ್ ಸೆಕ್ಷನ್ 115 BBDA ಈಸ್ ಟ್ಯಾಕ್ಸಬಲ್ ಅಂತ ಹೇಳಿದೆ. ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಅಪ್ ಟು 10 lakh ಎಕ್ಸಮ್ಟೆಡ್ ಅಂತ ಕೂಡ ಹೇಳಿದೆ. ಇದಾದಮೇಲೆ ಸ್ಪೆಷಲ್ ರೇಟ್ಸ್ ಹೇಳಿದೆ, ದೆನ್ ನಾರ್ಮಲ್ ರೇಟ್ಸ್ ಹೇಳಿದೆ, ಸರ್ಚಾರ್ಜ್ ಇನ್ ಕೇಸ್ ಆಫ್ ನಾರ್ಮಲ್ IT ಪ್ರಾವಿಷನ್ ಆ್ಯಂಡ್ ಮ್ಯಾಟ್ ರೇಟ್ಸ್ ಆ್ಯಂಡ್ ಸರ್ಚಾರ್ಜ್ ಇನ್ ಕೇಸ್ ಆಫ್ ಮ್ಯಾಟ್. ಇಷ್ಟು ನಾನಿವಾಗ ಹೇಳಿರೋದು. ಹಾಗಾದರೆ ಒಂದು ಎಕ್ಸಾಂಪಲ್ ತಗೋಣ. ಎಕ್ಸಾಂಪಲ್ ನಂಬರ್ 1. X Limited.
an Indian company provides the following information for the previous year 1890. ಏನು ಕೊಟ್ಟಿದ್ದಾನೆ? ಟೋಟಲ್ ಇನ್ಕಮ್ ಕೊಟ್ಟಿದ್ದಾನೆ. ಟೋಟಲ್ ಇನ್ಕಮ್ ಎಷ್ಟಂತೆ? 200 lakhs ಆಯಿತು. ಬುಕ್ ಪ್ರಾಫಿಟ್ ಎಷ್ಟಂತೆ? 350 lakhs. ಲಾಸ್ಟ್ ಕ್ಲಾಸ್ಗಳಲ್ಲಿ ನಾನು ಮಾಡಿಸಿದ್ದೆ ಈ ಥರ ಪ್ರಾಬ್ಲಮ್. ಅಲ್ಲೆಲ್ಲ ಏನು ಮಾಡಿಸಿದ್ದೆ? 1 ಲಕ್ಷ, 2 ಲಕ್ಷ, 10 ಲಕ್ಷ ಒಳಗಡೆ ಮಾಡಿಸಿದ್ದೆ. ಸರ್ಚಾರ್ಜ್ ಅನ್ನೋ ಪ್ರಾಬ್ಲಮ್ ಯಾವುದೂ ಮಾಡಿಸಿರಲಿಲ್ಲ. ಸೊ ಸರ್ಚಾರ್ಜ್ ಅನ್ನೋದು ಅಪ್ಲಿಕಬಿಲಿಟಿ ಹೇಗಾಗುತ್ತೆ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು 5 ಪ್ರಾಬ್ಲಮ್ ಇದನ್ನು ಮಾಡಿಸೋಣ ಅನ್ನೋ ಒಂದು ಉದ್ದೇಶ ಇದೆ. ಓಕೆ. ಟ್ಯಾಕ್ಸ್ ಆ್ಯಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಟ್ಯಾಕ್ಸ್ ಆ್ಯಸ್ ಪರ್ ಮ್ಯಾಟ್ ಪ್ರಾವಿಷನ್ ಮಾಡಬೇಕು. ಅದಾದ ನಂತರ ಟ್ಯಾಕ್ಸ್ ಆ್ಯಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ ಆರ್ ಟ್ಯಾಕ್ಸ್ ಆ್ಯಸ್ ಪರ್ ಮ್ಯಾಟ್ ಪ್ರಾವಿಷನ್ ವಿಚ್ ಎವರ್ ಈಸ್ ಹೈಯರ್ ಮಾಡಿದಾಗ ಬರುತ್ತಲ್ವ, ಅದನ್ನೇ ನಾವೇನಂತ ಕರಿತೀರ? ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಮ್ಯಾಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಇವಾಗ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯೋದನ್ನ ಈಗ ಕರೆಕ್ಟಾಗಿ ಕಲ್ತ್ಕೊಬೇಕು. ಮತ್ತು ಮ್ಯಾಟ್ ಕ್ರೆಡಿಟ್ ಹೆಂಗೆ ಬರುತ್ತೆ, ಮ್ಯಾಟ್ ಕ್ರೆಡಿಟ್ ಹೆಂಗೆ ಯುಟಿಲೈಸ್ ಆಗುತ್ತೆ ಅನ್ನೋದು ಈ ಕ್ಲಾಸಲ್ಲಿ ತಿಳ್ಕೊತೀರಿ. ಓಕೆ, ಇಲ್ಲಿ ವಾಪಸ್ ಬರ್ತೀನಿ. ಟೋಟಲ್ ಇನ್ಕಮ್ ಅವನೇ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದಾನೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಮತ್ತು ಅಗ್ರಿಗೇಟ್ ಆಫ್ ಫೋರ್ ಹೆಡ್ ಆಫ್ ಇನ್ಕಮ್ಸ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U, ದಟ್ ಈಸ್ ಚಾಪ್ಟರ್ 6A. ಮಾಡಿದ ಮೇಲೆ 200 lakhs ಬಂದಿದೆ ಅಂತ. ಹಾಗಾದರೆ 200 lakhs ಟೋಟಲ್ ಇನ್ಕಮ್. ಸ್ಪೆಷಲ್ ರೇಟ್ ಏನೂ ಇಲ್ಲ. ಸ್ಪೆಷಲ್ ರೇಟ್ಸ್ ಏನೂ ಇಲ್ಲ ಅಂದರೆ ನಾರ್ಮಲ್ ಆಗಿ ಇಲ್ಲೊಂದು ನೋಟ್ ಬರೆದ್ಬಿಡೋಣ. ಅಸ್ಯೂಮ್ gross turnover is more than 250 crores in the previous year 16-17. ನೋಟ್ ಪ್ರಾಬ್ಲಮಲ್ಲಿ ನೋಟು, ನೀವು ಸೊಲ್ಯೂಷನಲ್ಲಿ ನೋಟಲ್ಲ ಹೇಳಿದ್ದು ನಾನು, ಪ್ರಾಬ್ಲಮ್ನಲ್ಲಿ ನೋಟ್ ಕೊಟ್ಟಿದ್ದಾನೆ. ಓಕೆ, ಹಾಗಾದರೆ 250 crores ಏನಾಗಿದೆಯಂತೆ? ಜಾಸ್ತಿ ಇದೆಯಂತೆ. 250 crores ಟರ್ನ್ ಓವರ್ ಜಾಸ್ತಿ ಇರೋದ್ರಿಂದ ಟ್ಯಾಕ್ಸ್ ರೇಟ್ ಏನಾಗಿರುತ್ತೆ? 30% ಅಪ್ಲೈ ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ಅಟ್ 30% ಅಂದರೆ 200 lakhs ಮೇಲೆ 30% ಅಂದರೆ 60 lakhs. 200 lakhs ಮೇಲೆ 30% ಅಂದರೆ 60 lakh. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. 200 lakhನ ಬರೆಯೋದು ಒಂದ್ಸಲಿ ತೋರಿಸ್ಬಿಡ್ತೀನಿ. 200 lakhs 200 lakhs ಅಂದ್ರೆ ಅರ್ಥ 2 crores ಅಂದ್ರೆ ಅರ್ಥ. 100 lakhಗೆ 1 crore, 200 lakhಗೆ 2 crores. ಹಾಗಾದರೆ 2 CR ಇದೆಯಂತೆ. ಹಾಗಾದರೆ 1 ಕೋಟಿಗಿಂತ ಎಕ್ಸೀಡ್ ಆಯಿತು ಅಂದರೆ ಸರ್ಚಾರ್ಜ್ ಅಪ್ಲಿಕಬಲ್ ಆಗುತ್ತೆ. 1 ಕೋಟಿಗಿಂತ ಜಾಸ್ತಿ ಆಯಿತು ಅಂದರೆ ಸರ್ಚಾರ್ಜ್ ಅಪ್ಲಿಕಬಲ್ ಆಗುತ್ತೆ. ಹಾಗಾದರೆ ಸರ್ಚಾರ್ಜ್ ಎಷ್ಟು ಅಪ್ಲಿಕಬಲ್ ಆಗುತ್ತೆ? ಸರ್ಚಾರ್ಜ್ ಎಷ್ಟು ಅಪ್ಲಿಕಬಲ್ ಆಗುತ್ತೆ ಅಂತ ನೋಡಬೇಕಾಗಿರುತ್ತೆ. ಸರ್ಚಾರ್ಜ್ ಎಷ್ಟು ಅಪ್ಲಿಕಬಲ್ ಆಗುತ್ತಂತೆ ಅಂತಂದರೆ 7%. ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ 200 crores ಇದೆ ಅಂದರೆ 1 ಕೋಟಿಗಿಂತ ಜಾಸ್ತಿ 10 ಕೋಟಿ ಒಳಗಡೆ ಇದೆ ಅಂದರೆ 7%. ಯಾವುದ್ರ ಮೇಲೆ? ಈ ಟ್ಯಾಕ್ಸ್ ಮೇಲೆ. 60 ಲಕ್ಷದ ಮೇಲೆ ಎಷ್ಟು ಪರ್ಸೆಂಟು? 7%. 60 ಲಕ್ಷದ ಮೇಲೆ 7% ಅಂದರೆ ಎಷ್ಟು ಬರುತ್ತೆ? 4.2 lakhs. ಹಾಗಾದರೆ 4.2 lakhs ಇದೆ. 60 lakhಗೆ 4.2 lakhsನ ಆ್ಯಡ್ ಮಾಡಿ ಬರೋದು 64.2 lakhs. ಈ 64.2 lakh ಮೇಲೆ HEC ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ನೀವು HEC ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 64.2 lakh ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು.
64.2 ಲ್ಯಾಕ್ ಮೇಲೆ 4% ಅಪ್ಲೈ ಮಾಡಬೇಕು. ಆಗ ಬರುತ್ತೆ 2,56,800. ಎಷ್ಟು ಬರುತ್ತೆ? 2,56,800. 64,20,000 2,56,800 ಕಳೆದ್ರೆ ಆ್ಯಡ್ ಮಾಡಿದ್ರೆ ಬರುವಂತಹದ್ದು 66,76,800. ಏನಿದು? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ನೀವು ಕಂಡುಹಿಡಿಯಬೇಕು ಅಂದರೆ ಏನು ಹೇಳಿದ್ದೆ? 18% ಆನ್ BP ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲಿ BP ಇದೆ. ಎಷ್ಟಿದೆ BP? 350 lakhs. ಹಾಗಾದರೆ 18.5% ಆನ್ 350 lakhs, 350 ಲಕ್ಷ. ಹಾಗಾದರೆ ಬರುವಂತಹದ್ದು 64,75,000. 64,75,000. ಈ 64,75,000 ಮೇಲೆ 7% ಕ್ಯಾಲ್ಕುಲೇಟ್ ಮಾಡಬೇಕು. 7%ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋದು 453250. ಇದನ್ನು 4,53,250ನ ಆ್ಯಡ್ ಮಾಡಿದ್ರೆ 64,75,000ಗೆ ಬರುವಂತಹದ್ದು 69,28,250. ಇದರ ಮೇಲೆ ಯಾವುದರ ಮೇಲೆ? ಇದರ ಮೇಲೆ ಟ್ಯಾಕ್ಸ್ ಮೇಲೆ ಸರ್ಚಾರ್ಜ್, HEC ಏನು ಮಾಡಬೇಕು? ಇವೆರಡರ ಮೇಲೂ ಸೇರಿಸಿ 4%. ಹಾಗಾದರೆ ಬರುವಂತಹದ್ದು 2,77,130. ಇದನ್ನು ಆ್ಯಡ್ ಮಾಡಿದ್ರೆ ಬರುವಂತಹದ್ದು ಎಷ್ಟಿದೆ? 7,20,5,380. ಓಕೆ. ಇವಾಗ ನೀವು ಕಂಡಿಡ್ದಿದ್ದೀರಲ್ಲ, ಇದು ಏನಿದು? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಸರ್, ಇದೇನಿದು? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಹಾಗಾದರೆ ಫೈನಲ್ ಸ್ಟೆಪ್ ನೀವು ಮಾಡಬೇಕಾಗಿರೋದು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಈಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಎಷ್ಟಿದೆ? 66,76,800. ಆರ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಆಸ್ ಪರ್ ಮ್ಯಾಟ್ ಇರೋದೆಷ್ಟು ಅಂದರೆ 72,05,380. ವಿಚ್ ಎವರ್ ಈಸ್ ಹೈಯರ್? 66 ಲಕ್ಷನ 72 ಲಕ್ಷನ? ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್ ಇಯರ್? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಈಸ್ ಹೈಯರ್. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಹೈಯರ್ ಇದೆ ಅಂದರೆ, ವಿಚ್ ಎವರ್ ಈಸ್ ಹೈಯರ್ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಹೈಯರ್ ಇದೆ. ಸೊ ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಈಸ್ 72,05,380. ದಟ್ಸ್ ಇಟ್. ಫೈನಲ್ ಸ್ಟೆಪ್ ಇದು. ಫೈನಲ್ ಸ್ಟೆಪ್. ನಿಮಗೆ ಸೆಕ್ಷನ್ ಸಿ 2 ಪ್ರಾಬ್ಲಮ್ ಕೊಟ್ಟಿರ್ತಾನೆ. ಒಂದು ನಾರ್ಮಲ್ IT ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್ ಅಂದರೆ ಇಲ್ಲಿವರೆಗೂ ಕಂಡುಹಿಡಿಯಬೇಕು. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾನೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂತ ಅವನು ಕೊಟ್ಟುಬಿಟ್ಟಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್ ಕಂಡುಹಿಡಿಯಬೇಕು, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಕಂಡುಹಿಡಿಯಬೇಕು. ಇವೆರಡರಲ್ಲಿ ಯಾವುದು ಹೈಯರ್ ಇದೆಯೋ ಅದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂತ ಮಾಡಬೇಕಾಗಿರುತ್ತೆ. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಏನು? ಟೋಟಲ್ ಇನ್ಕಮ್ ಎಷ್ಟಿದೆಯಂತೆ? 90 ಲ್ಯಾಕ್ ಇದೆಯಂತೆ.
ಬಿ ಪಿ ಎಷ್ಟಿದೆಯಂತೆ 200 ಲ್ಯಾಕ್ ಇದೆಯಂತೆ. ಹಾಗಾದ್ರೆ ಇವಾಗ ನಾವು ಮಾಡಬೇಕಾಗಿರೋದು 90 ಲ್ಯಾಕ್ ಮೇಲೆ, ಎಷ್ಟರ ಮೇಲೆ 90 ಲ್ಯಾಕ್ ಮೇಲೆ ಇಲ್ಲೊಂದು ಇದು ಮಾಡಿಬಿಡೋಣ. ಗ್ರಾಸ್ ಟರ್ನ್ ಓವರ್ is more than 250 CR for the previous year 16-17. ಓಕೆ, ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ ಅಂತ ಮಾಡಿಸ್ತಾ ಇರೋದು. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ ಕಂಡುಹಿಡಿಬೇಕು ಅಂದರೆ ಅವನೇ ಟೋಟಲ್ ಇನ್ಕಮ್ ಕೊಟ್ಟಿದ್ದಾನೆ, ನಾವೇನು ಕಂಡುಹಿಡಿಯುವಂಥ ಅಗತ್ಯ ಇಲ್ಲ. ಸೊ ಟ್ಯಾಕ್ಸ್ ಅಟ್ 30%, ಯಾವುದ್ರ ಮೇಲೆ 90 ಲ್ಯಾಕ್ ಮೇಲೆ. 90 ಲ್ಯಾಕ್ ಮೇಲೆ 30% ಅಂದರೆ 27 ಲ್ಯಾಕ್. 90 ಲ್ಯಾಕ್ ಇರೋದು 1 ಕೋಟಿಗಿಂತ ಕಡಿಮೆ ಇದೆ, ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ. ಈ 27 ಲ್ಯಾಕ್ ಮೇಲೆ 4% ಅಪ್ಲೈ ಮಾಡಿದ್ರೆ 1,08,000. 27 ಲ್ಯಾಕ್ ಪ್ಲಸ್ 1,08,000 ಅಂದರೆ 28 ಲ್ಯಾಕ್. ಕರೆಕ್ಟಾ? ಒಂದ್ಸಲಿ ನೋಡ್ಬಿಡಿ. 27 ಲ್ಯಾಕ್ ಮೇಲೆ 4%. ಎಸ್, ಕರೆಕ್ಟ್ ಆಗಿದೆ. 28 ಲ್ಯಾಕ್ 8,000. 28 ಲ್ಯಾಕ್ 8,000 ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್. ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಎಷ್ಟಂತೆ? 28 ಲ್ಯಾಕ್ 8,000. ನೆಕ್ಸ್ಟ್ ಆಮೇಲೆ ಬರೋಣ. ಬಿ ಪಿ ಎಷ್ಟಂತೆ? 200 ಲ್ಯಾಕ್ಸ್ ಅಂತೆ. ಟ್ಯಾಕ್ಸ್ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಕಂಡುಹಿಡಿಬೇಕು. ಮ್ಯಾಟ್ ರೇಟ್ ಎಷ್ಟು? 18.5%. 18.5%. ಹಾಗಾದರೆ 18.5% ಆನ್ ಬಿ ಪಿ. ಬಿ ಪಿ ಎಷ್ಟಿರೋದು? 200 ಲ್ಯಾಕ್ ಇರೋದು. 200 ಲ್ಯಾಕ್ ಮೇಲೆ 18.5% ಅಂದರೆ 37 ಲ್ಯಾಕ್. 200 ಲ್ಯಾಕ್ ಅಂದ್ರೆ ಅರ್ಥ 2 crores ಅಂದ್ಬಿಟ್ಟು ಅರ್ಥ. ಅಂದರೆ ಅರ್ಥ ಏನು? 1 CRಗಿಂತ ಜಾಸ್ತಿ ಇದೆ. ಇಂಡಿಯನ್ ಕಂಪನಿ ಆಗಿರೋದ್ರಿಂದ 7% ಅಪ್ಲೈ ಮಾಡಬೇಕು. ಯಾವುದ್ರ ಮೇಲೆ? 37 ಲ್ಯಾಕ್ ಮೇಲೆ ಅಪ್ಲೈ ಮಾಡಬೇಕು. ಅಂದರೆ ಬರುವಂಥದ್ದು 2,59,000. ಈಗಿವಾಗ 37 ಲ್ಯಾಕ್ಗೆ 2 ಲ್ಯಾಕ್ನ ಆ್ಯಡ್ ಮಾಡಿದ್ರೆ 39,59,000. ಈಗೇನು ಮಾಡ್ಬೇಕು ನೀವು? 39,59,000 ಮೇಲೆ 4% ಅಪ್ಲೈ ಮಾಡಬೇಕು. ಬರೋದು 1,58,360. 39,59,000ಗೆ 1,58,360 ಆ್ಯಡ್ ಮಾಡಿದ್ರೆ ಬರೋದು 41,17,360. ಇದೇನು? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಟ್ಯಾಕ್ಸ್ ಆನ್ ಬಿ ಪಿ. ಟ್ಯಾಕ್ಸ್ ಆನ್ ಬಿ ಪಿ ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಹಾಗಾದ್ರೆ ಈಗ ಕಾಂಪ್ಯುಟೇಷನ್ ಆಫ್ ವಾಟ್? ಟ್ಯಾಕ್ಸ್ ಕಾಂಪ್ಯುಟೇಷನ್ ಆಫ್ tax liability of a company. ಏನೇನು ತಗೊಬೇಕು? ಎಸ್, ಏನೇನು ತಗೊಬೇಕು? ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್. ನಾರ್ಮಲ್ ಐ ಟಿ ಪ್ರಾವಿಷನ್ ಪ್ರಕಾರವಾಗಿ ಎಷ್ಟಿದೆ? ಇಲ್ಲಿದೆ ನೋಡಿ. ಎಷ್ಟು? 28,08,000 ಆರ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಎಷ್ಟಿದೆ?
41,17,360. Whichever is higher. Which one is higher here? 41,17,360. Therefore, tax liability of a company is 41,17,360. ಹೀಗೆ ಮಾಡಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಏನಂದ್ರೆ ಥರ್ಡ್ ಪ್ರಾಬ್ಲಮ್, ಟೋಟಲ್ ಇನ್ಕಮ್ ಕೊಟ್ಟಿದ್ದಾನೆ ಅವನು 300 lakhs, ಬಿ ಪಿ ಕೊಟ್ಟಿದ್ದಾನೆ 700 lakhs. ಅವನೇ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಏನು? ಟರ್ನ್ ಓವರ್ ಫಾರ್ ದ ಪ್ರೀವಿಯಸ್ ಇಯರ್ 16-17 ಈಸ್ ಲೆಸ್ ದ್ಯಾನ್ 250 CR. 250 crores-ಗಿಂತ 16-17ರಲ್ಲಿ 250 CR-ಗಿಂತ ಏನಾಗಿದೆ ಅಂತ ಕಡಿಮೆ ಇದೆಯಂತ. ಹಾಗಾದರೆ 300 lakhs ಮೇಲೆ 25% ಅಪ್ಲೈ ಮಾಡಿ, ಬರೋದು 75 lakh. 75 lakh ಮೇಲೆ 7% ಅಪ್ಲೈ ಮಾಡಿ, 5,25,000. ಇವೆರಡನ್ನೂ ಕೂಡ ಆ್ಯಡ್ ಮಾಡಿ 80,25,000. 80,25,000 ಮೇಲೆ 4% ಅಪ್ಲೈ ಮಾಡಿ 3,21,000. 80,25,000ಗೆ 3,21,000 ಆ್ಯಡ್ ಮಾಡಿ 83,46,000. ಓಕೆ, ನೆಕ್ಸ್ಟ್ ಇಲ್ಲಿ ವಾಪಸ್ ಬರೋಣ. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಫಸ್ಟ್ ಏನು ತೊಗೊಬೇಕು? ಟ್ಯಾಕ್ಸ್ ಅಟ್ 18.5% ಆನ್ ಬಿ ಪಿ. ಬಿ ಪಿ ಇರೋದೆಷ್ಟು? 700 lakhs. 700 lakhs ಮೇಲೆ 18.5%. 18.5% ಅಂದರೆ ಬರೋದು 700 ಲಕ್ಷ ಅಂದರೆ 7 ಕೋಟಿ. 7 ಕೋಟಿನಲ್ಲಿ 18% ಅಂದರೆ 1,29,50,000. $700 lakhs ಮೇಲೆ ಎಷ್ಟು ಪರ್ಸೆಂಟು? 18.5%. ಯಾವುದ್ರ ಮೇಲೆ? ಬಿ ಪಿ ಮೇಲೆ. ಹಾಗಾದರೆ 18.5% ಆನ್ 700 lakhs ಅಂದರೆ 1,29,50,000. ಇದ್ರ ಮೇಲೆ ಏನು ಆ್ಯಡ್ ಮಾಡಬೇಕು? ಆ್ಯಡ್ ಸರ್ಚ್. 700 lakhs ಅಂದರೆ ಅರ್ಥ 7 CR ಅಂದ್ಬಿಟ್ಟು ಅರ್ಥ. 7 ಕೋಟಿಗಿಂತ 7 ಕೋಟಿ ಇದೆ ಅಂದರೆ ಅರ್ಥ 10 ಕೋಟಿಗಿಂತ ಕಡಿಮೆ ಇದೆ. ಹಾಗಾದರೆ ಎಷ್ಟು ಪರ್ಸೆಂಟು? 7%. ಯಾವುದ್ರ ಮೇಲೆ? 1,29,50,000 ಮೇಲೆ. ಹಾಗಾದರೆ 9,06,500. 9,06,500 ಅದನ್ನೇನು ಮಾಡ್ಬೇಕು ನೀವು? ಆ್ಯಡ್ ಬ್ಯಾಕ್ ಮಾಡಬೇಕು. ಆ್ಯಡ್ ಬ್ಯಾಕ್ ಮಾಡಿದ್ರೆ ಬರೋದು 1,38,56,500. ಇದ್ರ ಮೇಲೆ ಮತ್ತೇನು ಆ್ಯಡ್ ಮಾಡಬೇಕು? ಆ್ಯಡ್ HEC, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಟ್ 4%. ಮಾಡಿದ್ರೆ ಬರೋದು 5,54,260. ಇದಕ್ಕೆ ಆ್ಯಡ್ ಮಾಡಿದ್ರೆ 1,38,56,500ಕ್ಕೆ 5,54,260 ಆ್ಯಡ್ ಮಾಡಿದ್ರೆ ಬರೋದು 1,44,10,760. ಏನಂತ ಕರೀತೀರ ನೀವು ಇದನ್ನು?
ಏನಂತ ಕರಿತೀರ ನೀವು? ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್ ಪ್ರಾವಿಷನ್. ಇದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ. ಅದ್ರ ಕೆಳಗಡೆ ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ನಾರ್ಮಲ್ IT provision or which one? Tax liability as per MAT provision, whichever is higher. Which one is higher here? ಇಲ್ಲಿದೆ 83,46,000. ಇಲ್ಲಿದೆ 1,44,10,760. ಯಾವುದು ಜಾಸ್ತಿ ಇದೆ? ಇದೇ ಜಾಸ್ತಿ ಇದೆ. ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಈಸ್ 1,44,10,700. ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಸೊ ಇದನ್ನು ನೀವೇ ಮಾಡಿ.